ಮಂಡ್ಯದಲ್ಲಿ ಶಾಸಕರ ಕಚೇರಿಗೆ ಕತ್ತಲು ಭಾಗ್ಯ ಎದುರಾಗಿದೆ. ಈಗ ಬಿಲ್ ಪಾವತಿಸದ ಹಿನ್ನೆಲೆ ಶಾಸಕರ ಕಚೇರಿಯ ಕರೆಂಟ್ ಕಟ್ ಮಾಡಲಾಗಿದೆ. ಮಂಡ್ಯದ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕಚೇರಿ ಇದು ನೋಡಿ. ಶಾಸಕರ ಪರಿಸ್ಥಿತಿನೇ ಹಿಂಗಾದ್ರೆ ಜನಸಾಮಾನ್ಯರ ಪಾಡೇನೋ ಅನ್ನೋ ಸಹಜವಾದಂಥ ಪ್ರಶ್ನೆ. ಕತ್ತಲಲ್ಲೇ 3 ಸರ್ಕಾರಿ ಕಚೇರಿಗಳ ಅಧಿಕಾರಿಗಳಿಂದ ಕೆಲಸ ನಡೆದಿದೆ. ಹಲವು ಬಾರಿ ಸೂಚನೆ ನೀಡಿದರೂ ಕೂಡ ಬಿಲ್ ಪಾವತಿಸಲು ನಿರ್ಲಕ್ಷ್ಯ ತೋರಿದ್ದಾರೆ. ಶಾಸಕರ ಗಮನಕ್ಕೆ ತಂದರೂ ಕೂಡ ಕರೆಂಟ್ ಸಮಸ್ಯೆ ಬಗೆಹರಿದಿಲ್ಲ. ಹಳೆ ತಾಲೂಕು ಕಚೇರಿ ಕಟ್ಟಡದಲ್ಲಿದೆ ಈ ಶಾಸಕರ ಕಚೇರಿ ದರ್ಶನ್ ಪುಟ್ಟಣ್ಣಯ್ಯ ಅವರು. ಈ ಹಿಂದೆ ಇದೇ ಕಚೇರಿಯಲ್ಲಿ ಸೆಂಟ್ರಲ್ ಪೊಲೀಸ್ ಠಾಣೆ ಕಾರ್ಯವನ್ನು ಮಾಡಿತ್ತು. 7-8 ತಿಂಗಳ ಹಿಂದೆ ನೂತನ ಕಚೇರಿಗೆ ಶಿಫ್ಟ್ ಆಗಿದೆ ಪೊಲೀಸ್ ಠಾಣೆ. ಅವ್ರ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದ ಅಥವಾ ಇವ್ರು ಬಂದ ಮೇಲೆ ಮಾಡಿದ್ದ. ಇನ್ನು ನೂತನ ಕಚೇರಿ ಹೆಸರಿಗೆ ಸಂಪರ್ಕವನ್ನು ಬದಲಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ನೋಡಿ, ಅಲ್ಲಿ ನೂತನ ಕಚೇರಿ ಪೊಲೀಸ್ ಠಾಣೆ ಆಗಿದೆ ಅಲ್ವಾ, ಅದನ್ನು ಕರೆಂಟನ್ನು ಬದಲು ಮಾಡಿಕೊಳ್ಬೇಕು. ಅದನ್ನು ಬದಲು ಮಾಡಿಕೊಂಡಿಲ್ಲ. ಸೆಂಟ್ರಲ್ ಠಾಣೆಯ PSI ಹೆಸರಿಗೆ ವಿದ್ಯುತ್ ಬಿಲ್ ಬರ್ತಾ ಇದೆ. ಆದ್ದರಿಂದ ಕತ್ತಲಲ್ಲೇ ಶಾಸಕರ ಕಚೇರಿಯಲ್ಲಿ ಅಧಿಕಾರಿಗಳು ಕೆಲಸ ಮಾಡುವಂಥ ಪರಿಸ್ಥಿತಿ. ತಾಲೂಕು ಕಚೇರಿ ಇದೆ ಅಲ್ಲಿ ಹಳೆ ಪೊಲೀಸ್ ಠಾಣೆ ಇತ್ತು. ಈಗ ಅದು ಬೇರೆ ಕಡೆ ಶಿಫ್ಟ್ ಆಗಿದೆ. ಅಲ್ಲಿ PSI ಹೆಸರಲ್ಲಿ ಬರ್ತಾ ಇದೆ ಅಂತ ಬಿಲ್. ಅವ್ರ ಬ್ಯಾಲೆನ್ಸ್ ಉಳಿದಿದ್ದು. ಈಗ ಸರ್ಕಾರ ಬಂದು 6 ತಿಂಗಳಾಯಿತು. ಶಾಸಕರು ಅಧಿಕಾರ ಈಗ ಅವರು ಆಯ್ಕೆಯಾಗಿ 6 ತಿಂಗಳಾಯಿತು. ಹಿಂದಿನಿಂದೆಲ್ಲ ಸೇರಿಸಿ ಲಕ್ಷಾಂತರ ರೂಪಾಯಿ ಬಿಲ್ ಬರ್ತಾ ಇದೆ. ಕೇಳಿದ್ದಾರೆ, ಇವರು ಕೊಟ್ಟಿಲ್ಲ, ಸತಾಯಿಸಿದ್ದಾರೆ, ವಿಳಂಬ ಮಾಡಿದ್ದಾರೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಕರೆಂಟ್ ಕಟ್ ಮಾಡಿದ್ದಾರೆ ಕನೆಕ್ಷನ್. ಹಾಗಾಗಿ ಕತ್ತಲಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ. ಹಿರಿಯ ನಾಗರಿಕರು ಬರ್ತಾ ಇರ್ತಾರೆ, ಏನೋ ಒಂದು ಸಮಸ್ಯೆ ಅಂತ ಬರ್ತಾ ಇರ್ತಾರೆ ಕ್ಷೇತ್ರದ ಜನ. ಹೇಗೆ ಮಾಡೋಕ್ಕಾಗುತ್ತೆ? ಹಾಗಾದರೆ ದರ್ಶನ್ ಪುಟ್ಟಣ್ಣಯ್ಯ ಅವರು, ಈಗ ನೀವು ರೈತರ ಬಗ್ಗೆ ಕಾಳಜಿ ಇರುವಂಥವ್ರು, ಸಾಕಷ್ಟು ಗಮನ ಸೆಳೀತೀರಿ. ಆದರೆ ನಿಮ್ಮ ಕಚೇರಿಯಲ್ಲಿ ಹೀಗಾದರೆ ಜನಸಾಮಾನ್ಯರ ಪಾಡೇನು? ಬಗೆಹರಿಸ್ಕೊಳ್ಳಿ ಆದಷ್ಟು ಬೇಗ. ಪ್ರಾಬ್ಲಮ್ ಏನಾಗ್ತಿದೆ ಅಂತಂದರೆ 15 ದಿನದಿಂದನೂ ನಮಗೆ ಪವರ್ ಇಲ್ಲ. ಈಗ ವಯಸ್ಸಾದವರು ನಮ್ಮ ಆಫೀಸಲ್ಲಿ ಎಲ್ಲರೂ ಬರ್ತಿದ್ದಾರೆ. ಅವ್ರು ಏನಂತಿದ್ದಾರೆ ಅಂತಂದರೆ, ಈಗ ಇಲ್ಲಿ ಕತ್ಲೆ ಕೋಣೆಯಲ್ಲಿ ಯಾವ ಥರ ಬರೋದು ಮೇಡಮ್ ಅಂತ ಅಂದ್ಬಿಟ್ಟು ಅವ್ರು ಇದು ಮಾಡ್ತಿದ್ದಾರೆ, ತಡ್ರಿಸಾಡ್ಕೊಂಡು ಬರ್ತಿದ್ದಾರೆ. ನಾವೇನು ರೆಸ್ಪಾನ್ಸ್ ಮಾಡೋಕ್ಕಾಗ್ತಿಲ್ಲ ಅವರಿಗೆ. ಈಗ ನೀವೇ ಕಣ್ಮಟ್ಟಿಗೆ ವಯಸ್ಸಾದವರು 60 ವರ್ಷ ಮೇಲ್ಪಟ್ಟವರೇ ಇಲ್ಲಿಗೆ ಬರೋಂಥವ್ರು, ಅವ್ರಿಗೆ ಕಣ್ಣು ಮಂಜಾಗ್ತಿದೆ. ಸ್ವಲ್ಪ ಮಂಜದಲ್ಲೇ ಬರ್ತಾರೆ ಅಲ್ವಾ, ಅವ್ರಿಗೆ ಏನು ನಾವು ರೆಸ್ಪಾನ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಆಮೇಲೆ ನಾವು ಕೆಲವೊಂದು ಸಲ ಪುಟ್ಟಣ್ಣೆ ಸರ್ ಆಫೀಸಲ್ಲೂ ಮಾತಾಡಿದ್ದೀವಿ, ಈ ಥರ ಆಗ್ತಿದೆ ಪ್ರಾಬ್ಲಮ್ಮು ಅಂತ ಅಂದ್ಬಿಟ್ಟು. ಅವರು ಏನೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಈಗ 3 ಆಫೀಸವರು ಸಹ ಕೂತ್ಕೊಂಡು ಏನಾದ್ರು ಒಂದು ಮಾಡೋಣ ಅಂತಂದ್ರು ಅವರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಿಲ್ಲ. ತುಂಬ ಬಿಲ್ ಕಟ್ಟಿಲ್ಲ ಅಂದ್ಬಿಟ್ಟು ಕಟ್ ಮಾಡಿದ್ದಾರೆ ಸರ್ ಕರೆಂಟ್ನ. ಯಾವಾಗಿಲ್ಲ ಮೇಡಮ್? 15 ಡೇಸ್ ಆಯಿತು. 15 ಡೇಸ್. ಯಾರು ಕಟ್ ಮಾಡಿರೋದು? KBR ಬಂದು ಕಟ್ ಮಾಡೋಲ್ಲ ಸರ್. ಯಾರು ಕಟ್ಟಬೇಕಂತ ಎಷ್ಟಿದೆ ಅಂತ ಹೇಳ್ತಾರೆ? ಅದ್ರ ಬಗ್ಗೆ ಮಾಹಿತಿ ನಮಗೆ ಗೊತ್ತಿಲ್ಲ ಸರ್. ಅದೇ ಇಲ್ಲಿ ಜನಸ್ಪಂದನ ಮತ್ತೆ ದರ್ಶನ್ ಪುಟ್ಟಣ್ಣಯ್ಯ ಆಫೀಸರ್ ಇದೆ, ನಮ್ದು ಇದೆ. ಅವರು ನಾವು ಕಟ್ಟಲ್ಲ ಅನ್ಕೊಂಡು ಇಡೀ ಬಿಲ್ಡಿಂಗ್ಗೆ ಕಟ್ ಮಾಡಿದ್ರೆ 3 ಬಿಲ್ಡಿಂಗ್ ಇಂದನೂ ಒಂದೇ ಮೀಟರ್ ಇರೋದು ಸರ್. ಸೊ ಈಗ ನೀವು ಕೆಲಸ ನಿರ್ವಹಿಸಬೇಕಂದ್ರೆ ಕತ್ಲೆ ಕೋಣೆ ಮಾಡ್ತಿದ್ದೀವಿ ಸರ್. ಗೌರ್ಮೆಂಟ್ ಆಫೀಸ್ ಬಿಲ್ಡಿಂಗ್ಗೆ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಯಾರಿಗೆ ಸೇರುತ್ತೆ ಇದು ಅಂತ ಗೊತ್ತಿಲ್ಲ ಸರ್. ಗೌರ್ಮೆಂಟ್ ಅಲ್ಲ ಸರ್ ಇದು ಬಿಲ್ಡಿಂಗು. ಅಲ್ಲ, ಯಾವ ಇಲಾಖೆಗೆ ಸೇರುತ್ತೆ? ಇಲಾಖೆ ಗೊತ್ತಿಲ್ಲ ಸರ್. ತಹಸೀಲ್ದಾರ್ ಆಫೀಸ್ ಇರ್ಬೋದು. ಸೊ ಈ ಕಂಪ್ಯೂಟರ್ ವರ್ಕ್ ಎಲ್ಲ ಮಾಡಬೇಕಂದ್ರೆ ಸರ್ಕಾರಗಳು ವಿವಿಧ ಯೋಜನೆಗಳ ಮುಖಾಂತರ ಏನು ಉಚಿತವಾಗಿ ಯೋಜನೆಗಳನ್ನು ಕೊಡ್ತೀವಿ ಅಂತ ಹೇಳಿ ಭರವಸೆಗಳು ಕೊಟ್ಟವ್ರೆ. ಈಗ ನಮ್ಮ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರ ರೂಮ್ಗೆ 15 ದಿವಸದಿಂದ ಕರೆಂಟ್ ಇಲ್ಲ, ಅಂದರೆ ವಿದ್ಯುತ್ ಶಕ್ತಿ ಇಲ್ಲ. ಪಕ್ಕದ 2 ಬಿಲ್ಡಿಂಗ್ಗಳಿಗೂ ಕೂಡ ಇಲ್ಲಿ ನಾಗರಿಕ ಇದು ಅದೇ, ಅದಕ್ಕೂ ಕೂಡ ವಿದ್ಯುತ್ ಶಕ್ತಿ ಇಲ್ದೇ ಕತ್ಲೆ ಕೋಣೆಲೆ ಏನು ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾಯ್ತಲ್ಲ. ಇದರಿಂದ ನಿಜವಾಗ್ಲೂ ಸರ್ಕಾರ ಎಲ್ಲಿ ಉಚಿತವಾಗಿ ಏನು ಕೊಡ್ತೀವಿ ಅಂತ ಹೇಳವ್ರೆ, ಅದ್ರ ತದ್ವಿರುದ್ಧವಾಗಿ ಇದಕ್ಕೆ ಮೀಟರ್ ಬೋರ್ಡ್ ಏನು ಅಳವಡಿಸಿದ್ರು ಅದನ್ನು ಕೂಡ ಇಲ್ಲ. ಹಂಗಾಗಿ ಈ ಸರ್ಕಾರ ನಿಜವಾಗ್ಲೂ ಉಚಿತ ಯೋಜನೆ ಎಲ್ಲ ದುಡ್ಡು ಕೊಟ್ಟರು ಕರೆಂಟ್ ಕೊಡೋಕ್ಕೆ ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಹೀನ ಸ್ಥಿತಿಲಿದೆ. ಇದ್ರ ಬಗ್ಗೆ ನಿಜವಾಗ್ಲೂ ನಾವು ಖಂಡನೀಯ ಮಾಡ್ತೀವಿ. ಇದು ಅಷ್ಟೊಂದು ಒತ್ತಾಯ ನಮ್ಮ ಅದೇನು ಪೊಲೀಸ್ ಇಲಾಖೆ ಹೆಸರಲ್ಲೇ ಇತ್ತು. ಮುಂಚೆ ಪೊಲೀಸ್ ಸ್ಟೇಷನ್ ನಡೀತಾ ಇತ್ತು. ಆ ಮೀಟ್ರ್ ಹೆಸರು ಪೊಲೀಸ್ ಸ್ಟೇಷನ್ ಇಲಾಖೆ ಹೆಸರಲ್ಲಿದೆ. ಅದನ್ನು ನಾವು ಕಂದಾಯ ಇಲಾಖೆ ಹೆಸರಿಗೆ ಚೇಂಜ್ ಮಾಡಿಕೊಂಡು ಇಮಿಡಿಯೇಟ್ 2 ಡೇಸಲ್ಲಿ ಪೇಮೆಂಟ್ ಕ್ಲಿಯರ್ ಮಾಡ್ತಾ ಇದ್ವಿ. ಅದೇನು ಪೊಲೀಸ್ ಇಲಾಖೆ ಹೆಸರಲ್ಲೇ ಇತ್ತು. ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಸರ್ಕಾರಿ ಕಟ್ಟಡಗಳು, ಕಚೇರಿಗಳು, ಶಾಸಕರ ಒಂದು ಕಾರ್ಯಾಲಯದಕ್ಕೆ ಹಿಂಗಾದರೆ ಜನಸಾಮಾನ್ಯರ ಪಾಡಿನೂ ಸಹಜವಾಗಿ ಪ್ರಶ್ನೆ ಬರುವಂಥದ್ದು. ಇಲ್ಲಿ ಹಳೆ ಪೊಲೀಸ್ ಸ್ಟೇಷನ್ ಅವರು ಬ್ಯಾಲೆನ್ಸ್ ಬಾಕಿ ಉಳಿಸ್ಕೊಂಡಿದ್ದ,
ಅಥವಾ ಇವರೀಗ ಕಟ್ಟದ ನಿರ್ಲಕ್ಷ್ಯ ವಹಿಸಿದ, ಯಾವ ರೀತಿ ಪರದಾಡುವಂತಾಗಿದೆ ಅಂತ ಸಾರ್ವಜನಿಕರು? ಪ್ರಭು, ಇದು ಒಂದೆಡೆ ನಿರ್ಲಕ್ಷ್ಯನೂ ಒಂದೆಡೆ ಆದ್ರೆ ಮತ್ತೊಂದು ಕಡೆ ಗೊಂದಲಕ್ಕೂ ಕೂಡ ಈಡಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇದು ಹಳೆ ತಾಲೂಕು ಕಚೇರಿ ಕಟ್ಟಡ. ಈ ಮೊದಲು ತಹಸೀಲ್ದಾರ್ ಅವರ ಹೆಸರಿಗೆ ಇದ್ದಂತ ಕಟ್ಟಡ ಇದು. ಆ ನಂತರದಲ್ಲಿ ಏನೋ ಹೊಸ ಉಪವಿಭಾಗಾಧಿಕಾರಿ ಕಚೇರಿಗೆ ಈ ಒಂದು ಕಚೇರಿ ತಹಸೀಲ್ದಾರ್ ಕಚೇರಿ ಸ್ಥಳಾಂತರವಾದ ನಂತರದಲ್ಲಿ ಇಲ್ಲಿಗೆ ಮಂಡ್ಯದ ಸೆಂಟ್ರಲ್ ಪೊಲೀಸ್ ಠಾಣೆಯನ್ನ ಸ್ಥಳಾಂತರ ಮಾಡಲಾಗಿತ್ತು. ಸುಮಾರು 2 ವರ್ಷಗಳ ಕಾಲ ಏನೋ ಸೆಂಟ್ರಲ್ ಪೊಲೀಸ್ ಠಾಣೆ ಕಾರ್ಯನಿರ್ವಹಿಸಿತ್ತು. ಅದಾದ ನಂತರದಲ್ಲಿ ಅವರು ಕೂಡ ಸೆಂಟ್ರಲ್ ಪೊಲೀಸ್ ಠಾಣೆ ಅವರು ಕೂಡ ಹೊಸದೊಂದು ಕಟ್ಟಡಕ್ಕೆ ತಮ್ಮ ಕಚೇರಿಯನ್ನ ಶಿಫ್ಟ್ ಮಾಡ್ಕೊಂಡದ್ದು ಹಿನ್ನೆಲೆಯಲ್ಲಿ ಇದನ್ನ ತಹಸೀಲ್ದಾರ್ ಅವರಿಗೆ ಹಸ್ತಾಂತರಿಸಬೇಕಿತ್ತು. ಆದ್ರೆ ಹಸ್ತಾಂತರ ಆಗಿದ್ಯಾ ಅಥವಾ ಇಲ್ವಾ ಅನ್ನೋದೇ ಈಗ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆದ್ರೆ ಕೆಲವರು ಹೇಳೋ ಪ್ರಕಾರವಾಗಿ ಪೊಲೀಸ್ ಇಲಾಖೆಯವರು ತಾಲೂಕು ಕಚೇರಿಯ ಆಡಳಿತಾಧಿಕಾರಿ ಅವರಿಗೆ ಈ ಕಟ್ಟಡವನ್ನ ಹಸ್ತಾಂತರಿಸಿದ್ದಾರೆ. ಆದ್ರೆ ಏನು ಮೀಟರ್ ಬೋರ್ಡ್ ಅನ್ನ ಇನ್ನೂ ಕೂಡ ಹೆಸರು ಬದಲಾವಣೆ ಮಾಡಿಸ್ಕೊಂಡಿಲ್ಲ. ಹೀಗಾಗಿ ಈ ಗೊಂದಲ ಬಂದಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಹೀಗಾಗಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ದರ್ಶನ್ ಪುಟ್ಟಣ್ಣಯ್ಯ ಅವರ ಕಚೇರಿ ಆಗ್ಬೋದು, ಅದರ ಬಲಭಾಗದಲ್ಲಿರ್ತಕ್ಕಂಥ ಏನು ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ, ಇದು ಒಂದು ಕೂಡ ಪೊಲೀಸ್ ಇಲಾಖೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥದ್ದು. ಇವರು ಕೂಡ ಹಲವಾರು ತಿಂಗಳಿಂದ ಇಲ್ಲೇ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ಕಚೇರಿಗೆ ಹಿರಿಯ ನಾಗರಿಕರು ತಮ್ಮ ಅಳಲನ್ನು ತೋಡ್ಕೊಂಡು ತಮ್ಮ ನ್ಯಾಯಕ್ಕಾಗಿ, ತಮ್ಮ ಸಹಾಯಕ್ಕಾಗಿ ಇಲ್ಲಿಗೆ ಬರ್ತಾರೆ. ಆದ್ರೆ ಹಿರಿಯ ನಾಗರಿಕರ ಜೊತೆ ಬರ್ತಕ್ಕಂಥ ನಾಗರಿಕರು ಕೂಡ ಕತ್ಲಲ್ಲೇ ತಮ್ಮ ಸಮಾಲೋಚನೆಯನ್ನ ನಡೆಸಬೇಕಾಗಿರ್ತಕ್ಕಂಥದ್ದು ಕೂಡ ದುರ್ದೈವ ಆಗಿರ್ತಕ್ಕಂಥದ್ದು. ಮತ್ತೊಂದು ಒಳಪಡ್ತಕ್ಕಂಥ ಏನೋ ಮತ್ತೊಂದು ಕಚೇರಿ ಇರ್ತಕ್ಕಂಥದ್ದು, ಇಲ್ಲೂ ಕೂಡ ಇದೇ ತರದ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು. ಇಲ್ಲೂ ಕೂಡ ಕಳೆದ 20 ದಿನಗಳಿಂದ ಒಂದೇ ಕಟ್ಟಡದಲ್ಲಿ 3 ಕಚೇರಿಗಳು ಕೂಡ ಇರ್ತಕ್ಕಂಥದ್ದು. ಜನಸೇವಾ ಸ್ಪಂದನಾ ಕೇಂದ್ರ ಅಂತ ಹೇಳಿ ಇಲ್ಲಿ ಏನು ರೈತರಿಗೆ ಬೇಕಾದಂತ ಪಹಣಿ ಇರ್ಬೋದು, RTC ಆಗ್ಬೋದು, ಮತ್ತೆ ಏನು ಮುಟೇಶನ್ ಇರ್ಬೋದು, ಹೀಗೆ ಸಾಕಷ್ಟು ಅವರಿಗೆ ಬೇಕಾದಂತ ಎಲ್ಲಾ ಸೌಲಭ್ಯಗಳು ಕೂಡ ಇಲ್ಲೇ ಲಭ್ಯವಾಗ್ತಕ್ಕಂಥದ್ದು. ಆದ್ರೆ ಇಲ್ಲಿ ಏನು ಜನರು ಹೆಚ್ಚಾಗಿ ಬರ್ತಾರೆ, ಇದರಿಂದ ಸಮಸ್ಯೆ ಎದುರಾಗತ್ತೆ ಅಂತೇಳಿ ತಾತ್ಕಾಲಿಕವಾಗಿ ಇಲ್ಲಿದ್ದಂತ ಜನಸೇವಾ ಸ್ಪಂದನಾ ಕೇಂದ್ರವನ್ನ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ತಾತ್ಕಾಲಿಕವಾಗಿ ಸ್ಥಳಾಂತರ ಮಾಡಿ ಅಲ್ಲಿ ಒಂದು ಪರ್ಯಾಯ ವ್ಯವಸ್ಥೆನ ಮಾಡ್ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಏನು ಶಾಸಕರ ಕಚೇರಿಗೆ ಪ್ರತಿನಿತ್ಯ 100 ಜನ ಬಂದೇ ಬರ್ತಾರೆ. ಕಳೆದ 15 ದಿನಗಳಿಂದ ಶಾಸಕರು ಏನು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಇದ್ರು. ಆದ್ರೆ ಅವರ ಗಮನಕ್ಕೂ ಕೂಡ ಈ ಒಂದು ಕತ್ಲಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿರೋದನ್ನ ಸ್ಥಳೀಯರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದವರು ಇರ್ಬೋದು, ಹಾಗೆ ಏನು ಜನಸೇವಾ ಸ್ಪಂದನಾ ಕೇಂದ್ರ ಇದೆ, ಆ ಸಿಬ್ಬಂದಿ ಕೂಡ ಶಾಸಕರ ಗಮನಕ್ಕೆ ತಂದ್ರು ಕೂಡ ಅವರು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದ್ರೆ ಅದನ್ನ ತಮ್ಮ ಹೆಸರಿಗೆ ಬದಲಾಯಿಸ್ಕೊಳ್ಳಿಕ್ಕೆ ಅಂದ್ರೆ ಮೀಟರ್ ಬೋರ್ಡ್ ಏನಿದೆ ವಿದ್ಯುತ್ ಸಂಪರ್ಕ, ಅದನ್ನ ತಮ್ಮ ತಹಸೀಲ್ದಾರ್ ಅವರ ಹೆಸರಿಗೆ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಒಂದು ಅರ್ಜಿಯನ್ನ ಕೊಟ್ಟು ಸುಮ್ಮನೆ ಕೂತಿರ್ತಕ್ಕಂಥದ್ದು ಕೂಡ ದುರ್ದೈವ ಅಂತಾನೆ ಹೇಳ್ಬೋದು. ಆದ್ರೆ ಈ ಒಂದು ವಿಚಾರವಾಗಿ ಸಾಕಷ್ಟು ಒಂದು ಸ್ಥಳೀಯರು ಗಮನಕ್ಕೆ ತಂದ್ರು ಕೂಡ ಎಲ್ರು ಕೂಡ ಒಂದು ನಿರ್ಲಕ್ಷ್ಯವನ್ನ ವಹಿಸಿರ್ತಕ್ಕಂಥದ್ದು. ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಅನ್ನೋ ಒಂದು ಕುಂಟು ನೆಪದಲ್ಲೇ ಕಾಲಹರಣವನ್ನ ಮಾಡ್ತಿರ್ತಕ್ಕಂಥದ್ದು. ಸುಮಾರು 18,000ಕ್ಕೂ ಹೆಚ್ಚು ವಿದ್ಯುತ್ ಬಿಲ್ ಅನ್ನ ಬಾಕಿ ಉಳಿಸ್ಕೊಂಡಿರೋ ಹಿನ್ನೆಲೆಯಾಗಿ ಸಾಕಷ್ಟು ಬಾರಿ ಗಮನಕ್ಕೆ ಅಧಿಕಾರಿಗಳ 3 ಇಲಾಖೆಗಳ ಗಮನಕ್ಕೆ ತಂದ್ರು ಕೂಡ ಯಾರು ಕೂಡ ಸ್ಪಂದಿಸ್ತಾ ಇರೋ ಹಿನ್ನೆಲೆಯಲ್ಲಿ ಚೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ. ನೋಡೀಗ ಮಂಡ್ಯದ ಮೇಲುಕೋಟೆಯ ಶಾಸಕರು ದರ್ಶನ್ ಪುಟ್ಟಣ್ಣಯ್ಯ ಅವರು 100 ಜನ ಬರ್ತಾ ಇರ್ತಾರೆ ಅವ್ರ ಕಚೇರಿಗೆ, ಕಷ್ಟ ಅಂತ. ಕರೆಂಟೇ ಇಲ್ಲ ಅಂದಮೇಲೆ ಹೇಗೆ ಕೆಲಸ ಮಾಡೋಕ್ಕಾಗುತ್ತೆ? ಅಲ್ಲಿ ಜನಸ್ಪಂದನ ಕಾರ್ಯಾಲಯ ಇದೆ, ಅಲ್ಲಿ ಸೇವಾ ಕೇಂದ್ರ ಇದೆ, ಅಲ್ಲಿರುವಂಥವ್ರು ಸಿಬ್ಬಂದಿಗಳು ಅವ್ರ ಮೇಲೆ ಹಾಕ್ತಿದ್ದಾರೆ, ಅವ್ರು ಇವ್ರ ಮೇಲೆ ಹಾಕ್ತಾ ಇದ್ದಾರೆ. ಈ ಹಿಂದೆ ಇದ್ದಂಥ ಪೊಲೀಸ್ ಠಾಣೆ ಅವ್ರಿಗೆ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ, PSI ಹೆಸರ ಮೇಲೆ ಬರ್ತಾ ಇದೆ. ಅದು ನೀವು ಯಾಕೆ ಅದನ್ನು ಮೀಟರ್ನ ಚೇಂಜ್ ಮಾಡ್ಕೊಳ್ತಿಲ್ಲ, ಹೆಸರನ್ನ ಬದಲಾವಣೆ ಮಾಡ್ಕೊಳ್ತಾ ಇಲ್ಲ? ಅದು ಅವ್ರ ಬ್ಯಾಲೆನ್ಸು ನಿಮ್ಮ ಬ್ಯಾಲೆನ್ಸು ಗೊತ್ತಿಲ್ಲ. ಸರ್ಕಾರಿ ಕಚೇರಿಗಳಿಗೆ ಇಂಥ ಪರಿಸ್ಥಿತಿ ಎದುರಾದರೆ ಇವು ಜನಸಾಮಾನ್ಯರ ಪಾಡೇನು ಅನ್ನುವಂಥದ್ದು ರೀ. ನೋಡಿ, ಈಗ ಸಹಜವಾಗಿ ನಾವು ಮನೆ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ಮನೆ ವೈರ್ ಕಟ್ ಮಾಡ್ಕೊಂಡ್ರಪ್ಪ, ಕನೆಕ್ಷನ್ ಕಿತ್ತಾಕೊಂಡು ಹೋದ್ರು ಅಂತ ಹೇಳ್ತೀವಿ ನಾವು. ಬಟ್ ಸರ್ಕಾರಿ ಕಚೇರಿದೆ ಕಟ್ ಮಾಡಿ ಹೋಗ್ತಾರೆ ಅಂತ ಹೇಳಿದ್ರೆ ನಿಮ್ಮದು ನಿರ್ಲಕ್ಷ್ಯ ಇದೆ, ಅಲ್ಲಿ ನಿಮ್ಮಲ್ಲಿ ಗೊಂದಲ ಇದೆ. ನಾವು ಕಟ್ಟಬೇಕಾ, ಅವ್ರು ಕಟ್ಟಬೇಕಾ? ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರಿದ್ದಾರೆ ವಿಜಯ್ ಕುಮಾರ್ ಅವರು. ವಿಜಯ್ ಕುಮಾರ್, ನಮಸ್ಕಾರ. ಅಲ್ಲ, ಸರ್ಕಾರಿ ಕಚೇರಿಗಳಿಗೆ ಇಂಥ ಕತ್ತಲು ಭಾಗ್ಯ ಅಂತಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಯಾಕೆ ಸರ್, ಯಾಕೆ ಹೀಗಾಯಿತು ಅಂತ? ಅಲ್ಲಿ ಸರ್, ಹಿಂದೆ ಅಲ್ಲಿ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಇತ್ತು, ಓಕೆ, ಅದು ಈಗ ಶಿಫ್ಟ್ ಆಗ್ಬಿಡ್ತು.
ಹಿಂದೆ ಅವರು ಕರೆಂಟ್ ಚಾರ್ಜ್ ಕಟ್ಕೊಂಡಿರ್ತಿದ್ರು ಪೊಲೀಸ್ನವರು. ಈಗ ಅಲ್ಲಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರದ ಆಫೀಸ್ ಇದೆ. ಎರಡನೇದಾಗಿ ಹಿರಿಯ ನಾಗರಿಕ ಒಂದು ಸಹಾಯವಾಣಿ ಕೇಂದ್ರ ಇದೆ, ಅಂಡರ್ಟೇಕಿಂಗ್ ಪೊಲೀಸ್. ಮೂರನೇದಾಗಿ ಜನಸ್ಪಂದನ ಕೇಂದ್ರ ಅಂದ್ರೆ RTC ಕೊಡತಕ್ಕಂಥದ್ದು. ಕರೆಂಟ್ ಚಾರ್ಜ್ ಬಿಲ್ ಕೇಳ್ಕೊಂಡು ಹೋದಾಗ ವಿದ್ಯುತ್ ಇಲಾಖೆಯವರು ಎಲ್ಲ 3 ಇಲಾಖೆಯವರು ಅಲ್ಲಿ ನಾಮ್ ಕಟ್ಟಲ್ಲ ಅಂತ ಇದಾರಂತೆ. ಹಂಗಾಗಿ 15 ದಿವಸ ಹಿಂದೆನೆ ಡಿಸ್ಕನೆಕ್ಟ್ ಮಾಡವ್ರೆ. ಅವ್ರು ನಿನ್ನೆ ಹಿರಿಯ ನಾಗರಿಕ ಕಚೇರಿಗೆ ಹೋದಾಗ ಅಲ್ಲಿ ವಿಚಾರಣೆಯಲ್ಲಿ ತುಂಬಾ ಕತ್ತಲೆ ಇತ್ತು. ಅಲ್ಲಿ ಏನ್ ಅವ್ರು ಕೆಲಸ ಮಾಡೋಕ್ಕೂ ಆಯ್ತಲ್ಲ, ಎಲ್ಲ ಕಂಪ್ಯೂಟರ್ ಸಿಸ್ಟಮ್ ಅಲ್ಲೇ ಮಾಡ್ಬೇಕು. ಫುಲ್ ಕತ್ತಲೆ ಆಗಿ ನಮಗ್ ಬೇಜಾರಾಯ್ತು ನಿನ್ನೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಚಿತ ವಿದ್ಯುತ್ ಭಾಗ್ಯ ಅಂತೆಲ್ಲ ಕೊಟ್ರು. ಇಲ್ಲಿ ಕರೆಂಟ್ ಸರ್ಕಾರಿ ಕಚೇರಿ ಆದ್ರೂ ಸುಧಾ ಕರೆಂಟೇ ಇಲ್ಲ ಅಲ್ಲಿ. ಅದರಿಂದ ಮಂಡ್ಯ ಜಿಲ್ಲಾ ಆಡಳಿತ ಇದಕ್ಕೆ ಗಮನ ಹರಿಸಿ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಹ ಗಮನ ಹರಿಸಿ ಆದಷ್ಟು ಬೇಗ ಇಲ್ಲಿ ವಿದ್ಯುತ್ ಬಾಕಿಯನ್ನು ಪಾವತಿ ಮಾಡಿಸ್ಕೊಟ್ಟು ಅಲ್ಲಿ ಕರೆಂಟ್ ಕೊಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೀವಿ ಸರ್. ಖಂಡಿತ ಸರ್. ಈಗ ನೀವು ಈಗ ಅಲ್ಲ ಸರ್, ಈಗ ಅವರು ಈ ಮೀಟರ್ ಹೆಸರು ಬದಲಾವಣೆ ಆದ್ರೂ ಮಾಡ್ಕೊಳ್ಬೇಕಲ್ಲ ಸರ್. 6 ತಿಂಗಳಾಯ್ತು ಇವ್ರು MLA ಆಯ್ಕೆ ಆಗಿ. ಅವ್ರಿಗಾದ್ರೂ ಗಮನಕ್ಕೆ ಬಂದರೂ ಕೂಡ ತಲೆ ಕೆಡಿಸ್ಕೊಳ್ಬೇಕಾಗಿತ್ತು, ಅವ್ರು ಗಂಭೀರ ತೆಗೆದುಕೊಳ್ಬೇಕಾಗಿತ್ತು. ಆದ್ರೂ ತಗೋಬೇಕಾಯ್ತು ಸರ್, ಆದ್ರೂ ಅವರು ಗಮನ ಹರಿಸಿಲ್ವಲ್ಲ ಸರ್. ಜಿಲ್ಲಾ ಆಡಳಿತ ಗಮನ ಹರಿಸಿಲ್ಲ. DC ಆಫೀಸ್ ಪಕ್ಕದಲ್ಲೇ ಇದೆ ಸರ್. ಅದುವೇ 15 ದಿನದಿಂದ ಡಿಸ್ಕನೆಕ್ಟ್ ಮಾಡವ್ರೆ ಸರ್. ಅಲ್ಲಿ ಹಿರಿಯ ನಾಗರಿಕರೆಲ್ಲ ಬರ್ತಾರೆ, ವಯಸ್ಸಾದವರು, ಕಾಣದವರೆಲ್ಲ ಬರ್ತಾರೆ ಸರ್, ಸಿಟಿಜನ್ಸ್ ಕಾರ್ಡ್ ಇಸ್ಕೊಳಕ್ಕೆ. ಅಲ್ಲೆಲ್ಲ ಕತ್ಲೆ ಸರ್, ಎಲ್ಲ ಪರದಾಡ್ತಾ ಇದ್ರು ಸರ್. ನಿನ್ನೆ ನಾನು ಹೋಗಿದ್ದಾಗ ತುಂಬಾ ತೊಂದರೆ ಆಗ ಸರ್ ವಿದ್ಯುತ್ ಇಲ್ದೇನೆ ಅಲ್ಲಿ. ಅಲ್ಲ, ಇವರು ವಿದ್ಯುತ್ ಇಲಾಖೆಯವರಾದ್ರೂ ಕೂಡ ಸ್ವಲ್ಪ ಅವಕಾಶ ಕೊಡಬೇಕಾಗಿತ್ತಲ್ಲ ಸರ್, ಏಕಾಏಕಿ ಬಂದು ಕಟ್ ಮಾಡ್ಕೊಂಡು ಹೋದ್ರೆ ಅಲ್ಲಿ. ಸರ್ ಅವ್ರ ಇಲಾಖೆಯಲ್ಲಿ ಬ್ಯಾಲೆನ್ಸ್ ರಿಕವರಿ ಮಾಡಿ ಅಂತ ಹೇಳಿರ್ತಾರಲ್ಲ ಸರ್, ಅದರಿಂದ ಬಂದು ಅವರು ಸುಮಾರು 15 ಗಂಟೆ ಹೇಳಿರ್ತಾರೆ. ಅವರು ಹೋಗಿ ಕೇಳೋರು ಸರ್ ವಿದ್ಯುತ್ ಇಲಾಖೆಯವರು. 3 ಇಲಾಖೆಯಲ್ಲೂ ಹಿರಿಯ ನಾಗರಿಕ ಆಫೀಸಲ್ಲಿ ಕೇಳೋರೆ, ನಾವು ಕಟ್ಟಲ್ಲ ಅವ್ರು ಕಟ್ತಿದ್ರು ಅಂತಾರೆ. ವಿಧಾನಸಭಾ ದರ್ಶನ್ ಪುಟಣೆಯವರು ಮೇಲ್ಕೋಟೆ ಆಫೀಸ್ ಹೋದ್ರೆ ನಾವು ಕಟ್ಟಲ್ಲ ಅಂದ್ರಂತೆ. ಅಲ್ಲಿ RTC ಕೊಡ್ತಕ್ಕಂಥ ಜನ ಸಂಧಾನ ಕೇಂದ್ರದಲ್ಲಿ ಅವ್ರು ನಾವು ಕಟ್ಟಲ್ಲ ಅಂದ್ರಂತೆ. ಹೀಗೆ 3 ಜನನು ನಾವು ಕಟ್ಟಲ್ಲ ಅನ್ಕೊಂಡು ಈ ರೀತಿ ಆಗಿ ಅವರು ಡಿಸ್ಕನೆಕ್ಟ್ ಮಾಡವ್ರೆ ಸರ್. ಯಾರು ದುಡ್ಡು ಕಟ್ತಾ ಇರೋದ್ರಿಂದ ಡಿಸ್ಕನೆಕ್ಟ್ ಮಾಡವ್ರೆ. ವಿಜಯ್ ಕುಮಾರ್ ಅವರೇ, TV5 ಗಮನಕ್ಕೆ ಬಂದಿದೆ. ನಾವು ಕೂಡ ಅಲ್ಲಿ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ ಸರ್ ಇದನ್ನ. ಆಯ್ತು ಸರ್, ಖಂಡಿತ. ಎಸ್ ಸರ್. ಥ್ಯಾಂಕ್ ಯು ವಿಜಯ್ ಕುಮಾರ್ ಅವರೇ ಮಾತಾಡೋದಕ್ಕೆ.